ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಅಡಿಯಲ್ಲಿ ಸಮರ್ಥ ಮುಖ್ಯ ಶಿಕ್ಷಕರ ನಾಯಕತ್ವದ ಕಾರ್ಯಕ್ರಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಹಳ್ಳಿಸಲ್ಗಾರ್ ಶಾಲೆ ತಾಲೂಕು ಆಳಂದ ಈ ಶಾಲೆ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಭಾಗವಹಿಸಿದ ನಂತರ ನಮ್ಮ ಶಾಲೆಯಲ್ಲಿ ಮಾಡಿರುವ ಹಲವಾರು ಚಟುವಟಿಕೆಗಳ ಬಗ್ಗೆ ಅಲ್ಲಿ ವಿವರಿಸಲಾಯಿತು. ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಯುವ ಸಂಸತ್ತು ಸ್ಪರ್ಧೆಯ ಬಗ್ಗೆ, ಆನಂತರ ಪ್ರಾಚ್ಯ ಪ್ರಜ್ಞೆ ಬಗ್ಗೆ, ಜೊತೆಗೆ ಶಾಲೆ ನಡೆಸಿರ್ತಕ್ಕಂಥ ಶಾಲಾ ಚುನಾವಣೆಯ ಸಂಸತ್ತಿನ ಬಗ್ಗೆ, ಜೊತೆಗೆ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಿಷಯ ವತಿಯಿಂದ ನಡೆಸಿರ್ತಕ್ಕಂಥ ಇಕೋ ಕ್ಲಬ್ ವತಿಯಿಂದ, ಜೊತೆಗೆ ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಕ್ರೀಡಾ ಕ್ಷೇತ್ರದ ಬಗ್ಗೆ, ಜೊತೆಗೆ ನಮ್ಮ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಆಯ್ಕೆಯಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ವಿಷಯದ ಬಗ್ಗೆ, ಜೊತೆಗೆ ನಮ್ಮ ಮಕ್ಕಳು ತಾಲೂಕಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು ವಿವರವಾಗಿ ಅಲ್ಲಿ ವಿವರಿಸಲಾಯಿತು. ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಆ ಕಾರ್ಯಕ್ರಮದ ವತಿಯಿಂದ ಹಲವಾರು ಚಟುವಟಿಕೆಗಳನ್ನು ನಮ್ಮ ಮುಖ್ಯ ಶಿಕ್ಷಕರಿಗೆ ನೀಡಲಾಯಿತು. ಆ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಸಹ ಶಿಕ್ಷಕರ ಜೊತೆ ಚರ್ಚೆ ಮಾಡಿ ಆ ಚಟುವಟಿಕೆಯನ್ನು ಅಲ್ಲಿ ಯಶಸ್ವಿಯಾಗಿ ನಿರೂಪಣೆ ಮಾಡಲಾಯಿತು. ನಂತರ ನಮ್ಮ ಜೊತೆ ಬಂದಿರತಕ್ಕಂಥ ಹಲವಾರು ಗೆಳೆಯರ ಜೊತೆ ಅಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಲಾಯಿತು. ನಂತರ ಕೆಲವೊಂದು ಛಾಯಾಚಿತ್ರಗಳನ್ನು ಅಲ್ಲಿ ನೀಡಿರುವ ಪೋಸ್ಟರ್ ಜೊತೆ ತೆಗೆಸಿಕೊಳ್ಳಲಾಯಿತು. ಜೊತೆಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮತ್ತು ಉತ್ತಮ ಕಾರ್ಯಕ್ರಮವಾಗಿತ್ತು. ಜೊತೆಗೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳಾಗಿರ್ತಕ್ಕಂಥ ರಸಪ್ರಶ್ನೆ ಕಾರ್ಯಕ್ರಮ, ಆನಂತರ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಸಸಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ, ಆನಂತರ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಡಯಟ್ ಪ್ರಾಂಶುಪಾಲರು ಕೂಡ ಭಾಗವಹಿಸಿದರು. ನಮ್ಮ ಜೊತೆ ಇರತಕ್ಕಂಥ ಹಲವಾರು ಗುಂಪಿನ ಸದಸ್ಯರು ತಾವು ಮಾಡಿರ್ತಕ್ಕಂಥ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಅಲ್ಲಿ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದರು. ಜೊತೆಗೆ ಆನಂತರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಲವಾರು ಮುಖ್ಯ ಗುರುಗಳ ಜೊತೆ ಛಾಯಾಚಿತ್ರವನ್ನು ತೆಗೆಸಿಕೊಳ್ಳಲಾಯಿತು. ಆನಂತರ ಈ ಒಂದು ಚಟುವಟಿಕೆಯಲ್ಲಿ ಗೆಲುವು ಸಾಧಿಸಿದ ಒಂದು ಗುಂಪಿನ ಜನರಿಗೆ ಭಾಗವಹಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ನೀಡಿದರು. ನಮ್ಮ ಶಾಲೆ ವತಿಯಿಂದಲೂ ಕೂಡ ನಾವು ಭಾಗವಹಿಸಿ ಮುಖ್ಯ ಕಮಲಾ ಮೇಡಮ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರಿಂದ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಪಡೆಯಲಾಯಿತು. ಗಣ್ಯ ವ್ಯಕ್ತಿಗಳಿಂದ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಸ್ವೀಕರಿಸುತ್ತಾ ನಮ್ಮ ಶಾಲೆಯಲ್ಲಿ ಮಾಡಿರುವ ಹಲವಾರು ವಿನೂತನ ಚಟುವಟಿಕೆಗಳು ಮತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ತಿಳಿಸಲಾಯಿತು. ಜೊತೆಗೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಮಾಡಿರುವ ಹಲವಾರು ಸಾಧನೆಗಳನ್ನು ಗುರುತಿಸಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಮಾಡಿರುವ ಸನ್ಮಾನಗಳ ಬಗ್ಗೆ ತಿಳಿಸಲಾಯಿತು. ಜೊತೆಗೆ ನಮ್ಮ ಶಾಲೆಗೆ ಹಲವಾರು ದಾನಿಗಳು ನೀಡಿರುವ ಕಾಣಿಕೆಗಳ ಬಗ್ಗೆ ತಿಳಿಸುತ್ತಾ ಅದರಲ್ಲಿ ವಿಶೇಷವಾಗಿ ಹಳ್ಳಿ ಸಲ್ಗಾರ್ ಗ್ರಾಮದಲ್ಲಿ ಇರ್ತಕ್ಕಂಥ ಅರುಣಕುಮಾರ್ ಪಾಟೀಲ್ ಸರ್ ಅವರ ಬಗ್ಗೆ ಹೇಳಲಾಯಿತು. ಅರುಣಕುಮಾರ್ ಪಾಟೀಲ್ ಸರ್ ಅವರು ನಮ್ಮ ಶಾಲೆಗೆ ಹಲವಾರು ರೀತಿಯ ಕುರ್ಚಿಗಳು, ಟೇಬಲ್ಗಳು, ಆನಂತರ ಪ್ರಿಂಟರ್ ಮತ್ತು CC ಕ್ಯಾಮ್ರಾ ಇತರ ಹಲವಾರು ವಸ್ತುಗಳು ಕಾಣಿಕೆಯಾಗಿ ನೀಡಿದರ ಬಗ್ಗೆ ತಿಳಿಸಲಾಯಿತು. ಜೊತೆಗೆ ಆನಂತರ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳು ಮಾಡಿರುವ ಸಾಧನೆಯನ್ನು ಗುರುತಿಸಿ ಹನುಮಂತರಾಯ್ ಬಸವಣ್ಣಪ್ಪ ಬಕ್ರೆ ಸರ್ ಅವರು, ಆನಂತರ RK ಪಾಟೀಲ್ ಸರ್ ಅವರು ಮತ್ತು ಕ್ಯಾಡ್ಮ್ಯಾಕ್ಸ್ ವತಿಯಿಂದ ಅರುಣಕುಮಾರ್ ಪಾಟೀಲ್ ಕ್ರೀಡಾ ಸಮವಸ್ತ್ರಗಳನ್ನು ನೀಡಿದರ ಬಗ್ಗೆ ತಿಳಿಸಲಾಯಿತು. ಒಟ್ಟಾರೆಯಾಗಿ ನಮ್ಮ ಶಾಲೆಯು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನು ಎಲ್ಲರಿಗೂ ತಿಳಿಸುತ್ತಾ ನಮ್ಮ ಶಾಲೆ ಬಗ್ಗೆ ಹೇಳಲಾಯಿತು. ಓಕೆ, ಧನ್ಯವಾದಗಳು.